ಇನ್ನು ರಾಜ್ಯದಲ್ಲಿ ಇತ್ತೀಚೆಗೆ ಎ.ಟಿ.ಎಂ ರಾಬರಿಗಳು ಜಾಸ್ತಿ ಆಗ್ತಾ ಇತ್ತಲ್ಲ, ಬ್ಯಾಂಕು ಮತ್ತು ಎ.ಟಿ.ಎಂ. ಹಾಗಾಗಿ ಇವಾಗ ಬೆಂಗಳೂರು ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಎ.ಟಿ.ಎಂಗಳ ಭದ್ರತೆ ದೃಷ್ಟಿಯಿಂದ 10 ಅಂಶಗಳ ಹೊಸ ಗೈಡ್ಲೈನ್ಸನ್ನು ಜಾರಿಗೆ ತರೋದಕ್ಕೆ ಸಜ್ಜಾಗಿದ್ದಾರೆ. ಹೊಸ ಮಾರ್ಗಸೂಚಿ ಹೊರಡಿಸೋದಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಸಿದ್ಧತೆ ನಡೆಸಿದ್ದು, ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಆಯಾ ಠಾಣೆಯ ಇನ್ಸ್ಪೆಕ್ಟರ್ಗೆ ಎ.ಟಿ.ಎಂಗಳ ಮೇಲೆ ನಿಗಾ ಇಡುವಂತಹ ಹೊಣೆಯನ್ನು ಹೊರಿಸಲಾಗ್ತಾ ಇದೆ. ಹಾಗಾದರೆ ಎ.ಟಿ.ಎಂ ಮಾರ್ಗಸೂಚಿ ಏನು? ಪ್ರತಿ ಎ.ಟಿ.ಎಂನಲ್ಲಿ CC ಕ್ಯಾಮರಾ ಕಡ್ಡಾಯವಾಗಿ ಇರಲೇಬೇಕು. ಕೆಲವು ಕಡೆ ವರ್ಕೇ ಮಾಡಲ್ಲ ಅದು. ದಿನದ 24 ಗಂಟೆ ಎ.ಟಿ.ಎಂ ಬಳಿ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಬೇಕು. ತುಂಬ ಎ.ಟಿ.ಎಂಗಳಲ್ಲಿ ಇಲ್ಲವೇ ಇಲ್ಲ ಸೆಕ್ಯೂರಿಟೀಸ್. ರಾತ್ರಿ ವೇಳೆ ಎ.ಟಿ.ಎಂ ಒಳಗೆ ಮತ್ತು ಹೊರಗೆ ಲೈಟ್ ಕಡ್ಡಾಯ ಅಂತ ಹೇಳ್ತಾರೆ. ಯಾವಾಗಲೂ ಲೈಟ್ ಇರಲೇಬೇಕು. ಇನ್ನು ನೈಟ್ ಬೀಟ್ ಪೊಲೀಸರು ಪ್ರತಿನಿತ್ಯ ಎ.ಟಿ.ಎಂ ಬಳಿ ಪರಿಶೀಲನೆಯನ್ನು ನಡೆಸಬೇಕು. ಭೇಟಿ ನೀಡಿ ಎ.ಟಿ.ಎಂ ಭದ್ರತಾ ಸಿಬ್ಬಂದಿಯ ಸಹಿಯನ್ನು ಪಡಿಬೇಕು, ನಾವು ಬಂದಿದ್ವಿ ಅಂತ. ಬ್ಯಾಂಕ್ ಅಧಿಕಾರಿಗಳ ಜೊತೆ ಠಾಣಾಧಿಕಾರಿಗಳು ಸಭೆ ಮಾಡಬೇಕು ಅಂತ ಹೇಳ್ತಾರೆ. ಬ್ಯಾಂಕ್ಗೆ ಬರುವ ಸಾರ್ವಜನಿಕರಿಗೂ ಕೂಡ ಜಾಗೃತಿಯನ್ನು ಮೂಡಿಸುವ ಕೆಲಸ ಆಗಬೇಕು. ಇನ್ನು ಎ.ಟಿ.ಎಂಗೆ ಹಣ ಹಾಕುವಾಗ ಎಚ್ಚರಿಕೆ ವಹಿಸೋದಕ್ಕೆ ಸೂಚಿಸಬೇಕು, ಕೇರ್ಫುಲ್ ಆಗಿ ದುಡ್ಡು ಹಾಕಿ ಅಂತ. ಎ.ಟಿ.ಎಂನಲ್ಲಿ ಹೆಲ್ಮೆಟ್ ಮಾಸ್ಕ್ ಹಾಕದಂತೆ ಸೆಕ್ಯೂರಿಟಿ ನಿಗಾ ಇಡಬೇಕು. ಇನ್ನು ದರೋಡೆ ಯತ್ನ ಮತ್ತು ಅನುಮಾನ ಏನಾದರೂ ಕಂಡು ಬಂದರೆ 112ಗೆ ಕರೆ ಮಾಡಬೇಕು. ಇದು ಎಲ್ಲರೂ ನೆನ್ಪಿಟ್ಕೊಳ್ಳಿ, 112 ಈ ನಂಬರ್ಗೆ ಕರೆ ಮಾಡಬೇಕು. ಆ ಥರದ್ದು ಏನೇ ಆದರೂ ಕೂಡ ಪೊಲೀಸರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಇನ್ನು ರಾಜ್ಯದ ಪೊಲೀಸರಿಗೆ ಈ ಸೈಬರ್ ವಂಚನೆ ಮಾಡ್ತಾರಲ್ಲ, ಸೈಬರ್ ವಂಚಕರದ್ದೇ ದೊಡ್ಡ ತಲೆನೋವಾಗ್ತಾ ಇದೆ ದಿನದಿಂದ ದಿನಕ್ಕೆ. ಇತ್ತೀಚೆಗೆ ಸೈಬರ್ ವಂಚನೆ ಪ್ರಕರಣದಲ್ಲಿ ರಿಕವರಿ ಮಾಡೋದು ಕೂಡ ಕಷ್ಟವಾಗಿದೆ. ಇಷ್ಟು ದಿನ ವಂಚನೆಗೆ ಒಳಗಾದ 1 ಗಂಟೆ ಒಳಗೆ ಪೊಲೀಸರಿಗೆ ಮಾಹಿತಿ ನೀಡಿದರೆ ಹಣದ ವ್ಯವಹಾರ ನಡೆದಿರುವ ಅಕೌಂಟನ್ನು ಫ್ರೀಸ್ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ವಂಚನೆಗೆ ಒಳಗಾದವರ ವೈಯಕ್ತಿಕ ಮಾಹಿತಿಗಳನ್ನು ಮೊದಲೇ ಕಲೆಕ್ಟ್ ಮಾಡಿಕೊಳ್ಳೋ ವಂಚಕರು ಅವರ ಹೆಸರಿನಲ್ಲಿ ಉತ್ತರ ಭಾರತದ ರಾಜ್ಯದಲ್ಲಿ ಅಕೌಂಟ್ ಮಾಡಿಸ್ತಾರೆ. ನಂತರ ಹಣ ದೋಚಿ ಆ ಅಕೌಂಟ್ನ ಮೂಲಕ ದೊಡ್ಡ ದೊಡ್ಡ ಚಿನ್ನದ ವ್ಯಾಪಾರಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಚಿನ್ನ ಖರೀದಿಯನ್ನು ಮಾಡ್ತಾರೆ. ವಂಚನೆಯಲ್ಲಿ ಸಿಕ್ಕ ಹಣವನ್ನು ತಕ್ಷಣ ಚಿನ್ನದ ವ್ಯಾಪಾರಿಗೆ ಕಳಿಸಿ ಚಿನ್ನ ಖರೀದಿ ಮಾಡಿ ಎಸ್ಕೇಪ್ ಆಗ್ತಾರೆ. ಯಾವುದೇ ದಾಖಲೆ ಅಥವಾ ಖರೀದಿಗೆ ನೇರವಾಗಿ ಯಾರೂ ಕೂಡ ಹೋಗಲ್ಲ. ಪೊಲೀಸರು ತನಿಖೆಗಿಳಿದಾಗ ಚಿನ್ನದ ವ್ಯಾಪಾರಿ ಸಿಕ್ಬೀಳ್ತಾನೆ. ಪೊಲೀಸರು ಆ ವ್ಯಾಪಾರಿಯ ಬ್ಯಾಂಕ್ ಹಣದ ವ್ಯವಹಾರವನ್ನು ಫ್ರೀಸ್ ಮಾಡಿದ್ರು ಕೂಡ ವ್ಯಾಪಾರಿ ಸೂಕ್ತ ದಾಖಲೆಗಳನ್ನು ಕೊಟ್ಟು ಕೋರ್ಟ್ಗೆ ಹೋಗ್ತಾರೆ. ಮತ್ತೊಂದು ಕಡೆ ಸೈಬರ್ ವಂಚಕ ಚಿನ್ನದ ಜೊತೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗ್ತಾ ಇದ್ದಾನೆ. ಇತ್ತೀಚೆಗೆ ಬಹುತೇಕ ಪ್ರಕರಣದಲ್ಲಿ ಇದೇ ರೀತಿ ಆಗ್ತಿರೋದು ಪೊಲೀಸರಿಗೆ ಹೊಸ ತಲೆನೋವಾಗಿದೆ.